ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪಿವಿಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾಟರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿವಿಆರ್ ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಅಕ್ರಮವಾಗಿ ಕೊಳಚೆ ನೀರು ಹರಿಸಿಕೊಂಡರೆ ಕಠಿಣ ಕ್ರಮ, ಪೌರಾಯುಕ್ತ GN ಚಲಪತಿ ಎಚ್ಚರಿಕೆ. ಚಿಂತಾಮಣಿ ನಗರದ ಗೋಪಸಂದ್ರ ಕೆರೆಯ ಬಳಿ UGD ಮ್ಯಾನ್ಹೋಲ್ಗಳಿಗೆ ಮರಳು ಮೂಟೆಗಳನ್ನು ಅಡ್ಡಹಾಕಿ ಪೈಪ್ಗಳ ಮೂಲಕ ಕೊಳಚೆ ನೀರನ್ನು ಅಕ್ರಮವಾಗಿ ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ GN ಚಲಪತಿ ತಿಳಿಸಿದ್ದಾರೆ. ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ, ಗೋಪಸಂದ್ರ ಕೆರೆ ಮತ್ತು ಸಮೀಪದ ಮ್ಯಾನ್ಹೋಲ್ಗಳ ಬಳಿ ಅಕ್ರಮವಾಗಿ ಅಳವಡಿಸಿದ್ದ ಪೈಪ್ಗಳು ಹಾಗೂ ಮೋಟಾರ್ಗಳನ್ನು ನಗರಸಭೆ ಸಿಬ್ಬಂದಿ ವಶಪಡಿಸಿಕೊಂಡ ಬೆನ್ನಲ್ಲೇ ಅವರು ಈ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತರು, ನಗರದ UGD ನೀರು ಗೋಪಸಂದ್ರ ಕೆರೆಗೆ ಸೇರಬಾರದು ಮತ್ತು ಕೆರೆಯನ್ನು ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ವಿಶೇಷ ಕಾಳಜಿ ವಹಿಸಿ STP ಸ್ಥಾಪಿಸಿದ್ದಾರೆ. UGD ನೀರನ್ನು ಸದ್ಯ ಈ ಘಟಕಕ್ಕೆ ಹರಿಸಲಾಗುತ್ತಿದೆ. ಆದರೆ ಕೆಲವರು UGD ಮ್ಯಾನ್ಹೋಲ್ಗಳಿಗೆ ಕಲ್ಲು ಹಾಗೂ ಮರಳು ಮೂಟೆಗಳನ್ನು ಹಾಕಿ ನೀರು ಮುಂದಕ್ಕೆ ಹರಿಯದಂತೆ ತಡೆಯುತ್ತಿದ್ದಾರೆ. ಬಳಿಕ ಪೈಪ್ಗಳ ಮೂಲಕ ಅಕ್ರಮವಾಗಿ ತಮ್ಮ ಜಮೀನಿಗೆ ಹರಿಸಿಕೊಳ್ಳುತ್ತಿರುವುದು ಕಂಡುಬಂದಿದೆ ಎಂದರು. ಹಾಳಾಗುತ್ತಿರುವ UGD ವ್ಯವಸ್ಥೆ. ಮ್ಯಾನ್ಹೋಲ್ಗಳಿಗೆ ಅಡ್ಡಲಾಗಿ ಕಲ್ಲು, ಮರಳು ಮೂಟೆಗಳನ್ನು ಹಾಕುವುದರಿಂದ ಇಡೀ UGD ವ್ಯವಸ್ಥೆ ಹಾಳಾಗುತ್ತಿದೆ. ಪೈಪ್ಗಳಲ್ಲಿ ಕೊಳಚೆ ನೀರು ತುಂಬಿ ಮ್ಯಾನ್ಹೋಲ್ಗಳ ಮೂಲಕ ರಸ್ತೆಗೆ ಚಿಮ್ಮುತ್ತಿದೆ. ಇದರಿಂದ ಇಡೀ ಪರಿಸರ ದುರ್ವಾಸನೆಯಿಂದ ಕೂಡಿದ್ದು ಸಾರ್ವಜನಿಕರ ಆರೋಗ್ಯಕ್ಕೂ ತೊಂದರೆಯಾಗುತ್ತಿದೆ ಎಂದು ಪೌರಾಯುಕ್ತರು ಬೇಸರ ವ್ಯಕ್ತಪಡಿಸಿದರು. FIR ದಾಖಲಿಸಲು ಸೂಚನೆ. ಕೆರೆಯ ನೀರು ಹಾಗೂ ಕೊಳಚೆ ನೀರನ್ನು ಪಂಪು ಮೋಟಾರ್ ಮೂಲಕ ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿದ್ದವರ ಮೋಟಾರ್ ಹಾಗೂ ಪೈಪ್ಗಳನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ. ತಪ್ಪು ಮಾಡಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲಾಗುವುದು. ಅಕ್ರಮ ನಡೆದಿರುವ ಜಾಗ ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ನಾನೇ ನೇರವಾಗಿ ದೂರು ನೀಡುತ್ತೇನೆ. ಒಂದು ವೇಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರೆ PDO ಮೂಲಕ ದೂರು ದಾಖಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಉಲ್ವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, UGD ನೀರಿಗೆ ಕೆಲವರು ಅಕ್ರಮವಾಗಿ ಪೈಪ್ ಅಳವಡಿಸಿಕೊಂಡಿರುವ ಮಾಹಿತಿ ಸಿಕ್ಕ ತಕ್ಷಣ ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಂದಿದ್ದೇನೆ. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಯಾರು ಓನರು? ಅದೇ ಹೆಸರಿಗೆ ತಗೊಳ್ತೀವಿ ಸರ್. ಈಗ ಮುಂದಕ್ಕೆ ಹೋಗದೇ ಇರೋ ರೀತಿ ಕೆಳಗಡೆ ಬ್ಲಾಕ್ ಮಾಡಿದ್ದಾರೆ ಸರ್. ಗೊತ್ತಾಯ್ತು. ಆ ನೀರೆಲ್ಲ ಏನಾಗ್ತಾ ಇದೆ ಅಂತಂದರೆ ವಾಪಸ್ ಊರೊಳಗಡೆ ಬರ್ತಾ ಇದೆ ಸರ್. ಗೊತ್ತಾಯ್ತು. ಎಲ್ಲ ಕಡೆ ಚೌಕ್ ಆಗ್ತಾ ಇದೆ. UGD ಯಾಕೆ ಚೌಕ್ ಆಗ್ತಾ ಇದೆ ಅಂತ ಚೆಕ್ ಮಾಡಿದ್ರೆ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಮಣ್ಣಾಕಿ ಯಾರು ಇದು ಮಾಡ್ರಿ ಇದು? ಸರ್ ಅದು ಅಲ್ಲ ಇವರು ಹೊಲಗಳವರು. ನೀವು ನೋಡ್ಕೊಳ್ಳಲ್ಲ ಮಾಡ್ರಿ ನೀವು. ನಾವು ಸಾರಿಗೆ ನಾನೇ ನೋಡ್ಕೋಬೇಕು. ಇವೆಲ್ಲ ಬಿಡೋಕೆ ಹೋಗ್ಬಾರ್ದು ನೀವು. ಮಾಡಿ ಆಯ್ತಾ? ಊರಲ್ಲಿ ಫುಲ್ ಎಲ್ಲ UGD ಉಗ್ತಾ ಇದೆ. ಇಲ್ಲ ನಾನೇ ಸರ್ ಫೋನ್ ಮಾಡಿ. ಹಾಂ, ನೀವು FIR ಮಾಡಿ. ಬರ್ತಾ ಇದ್ದಾರೆ. ತಗೊಂಡು ಯಾವ ಮೋಟ್ರು ಎತ್ಕೊಂಡಿಲ್ವಾ? ಎತ್ಕೊಂಡ್ಬಿಟ್ರಿ. ಎಷ್ಟಿದಾವ? ಏನು ಮೋಟ್ರ್ ಅದು? ದೊಡ್ಡ ಮೋಟ್ರ್ ಸರ್, 2 HP ಇದೆ. ಎತ್ತಾಕಲ್ಲ. ಇನ್ನೂ ಇದಾವೆ, ಎತ್ಕೊಳ್ಳಿ ಒಳಗಡೆ. ಇಲ್ಲ ಹೇಳ. ಅಲ್ಲೇ ಕೈ ಹಾಕಿ ಏನೋ ಮೋಟ್ರ್ ಇದೆಯಲ್ಲ, ಪೈಪ್ ತೆಗೆದಿರ್ತಾರೆ. ಹಾಂ, ನೋಡೋಕೆ ಹೊರಗಡೆ ಹೋಗ. ಜನ ಎತ್ಕೊಂಡು ಹಿಂಗೆ ಎಲ್ಲ
ರೈತರು ಓಡಾಡ್ತಾರಲ್ಲ ದೊಡ್ಡ ಬಸ್ ಹಾಕಿದ್ರಲ್ಲ ಎತ್ತಾಕೊಳ್ರಲ್ಲ ಪೂರ್ತಿ ಪೈಪ್ ತಗೊಂಡ್ರೆ ವೈರ್ ಸಮೇತ ಪೈಪ್ ಎಲ್ಲ ಕಿತ್ತಾಕಿರೋದನ್ನು ತಗೊಂಡ್ರಲ್ಲ ಕರೆಂಟ್ ಕಳ್ತನವಾಗಿ ಆಗ್ತಾರದಾ ಸರ್ ಅಲ್ಲೇ ಒಳಗಡೆಯಿಂದನೇ ಬಂದಿದೆ ಅದೇನು ಬೆಸ್ಕಾಮ್ನವ್ರಿಗೆ ಹೇಳೋದೊಂದು FIR ಮಾಡಿಸ್ಬೇಕು. ಅಲ್ಲಿ ಕೊಕ್ಕಿಗಳು ಇಟ್ಕೊಂಡು ಅಲ್ಲಿ ತಗಲಾಕೊಳ್ಳೋದು ಮೋಟ್ರ್ ಹೊಡ್ಕೊಂಡ್ಮೇಲೆ ಮತ್ತೆ ಅಲ್ಲೇ ಕಿತ್ತಾಕ್ಬಿಡೋದು ವೈರ್ಗಳು ಗಿಡಗಳೆಲ್ಲ ಹಾಕ್ಬಿಡೋದು. ಅದು ಕರೆಂಟ್ ಎಲ್ಲಿದೆ ಅಲ್ಲಿ ನೀವು ಹೋಗ್ತಾ ಇದ್ದ ಕಿರ್ಕಯ್ಯ ನೋಡಿ ಇಲ್ಲಿ ನೋಡಿ ಅವ್ನು ಯಾರೋ ಲೈನ್ ಸಸ್ಪೆಂಡ್ ಮಾಡಿ ಹೇಳ್ತೀನಿ ಬಸ್ ಇಲ್ಲಿ ನೋಡಿ ಸರ್ ಎಲ್ಲಿಂದ ಹಾಕಿದಾರ ವೈರ್ನ ಇಲ್ಲಿ ನೋಡಿ ಎಲ್ಲಿಂದ ತಂದಿದ್ದಾನೆ ಕಂಬಕ್ಕೆ ಅದು ನೆಟ್ಟಿಗೆ ಇರಿಸ್ತಾರೆ ಕೆರೆದು ಅನಧಿಕೃತವಾಗಿ ಹಾಕೊಂಡಿದ್ದಾನೆ. ನಾನೇ ಒಂದು FIR ಮಾಡ್ತಾರೆ ಇದು ಒಂದು ನಿಮಿಷ ಬಾಲಗಣ್ಣ ಮಾಡ್ತಾರೆ ಸರ್. ಹೌದು ಸರ್ ಹಾಂ ಹೌದು ಸರ್ చూడ పైకి ఆటో వరకు ఇడుస్తా ఇంకా ఇడుస్తా కదా ಇಡ್ಸ್ಕೊಂಡ ಪೊಲೀಸರು ಬಂದ್ರ ಅಟ್లా ರೋಡ್ಲಕ್ಕೆ ಇಡ್ಸ್ಕೊಂಡ ಇಡ್ಸ್ಕೊ పదా వెళ్ళిపోదా ముందర కొంచెం చూడ కట్ అయిపోయినట్లుందే ಹೊಡೆದಾಕಿ ಎಲ್ಲ ತಗೊಂಡು ಅನುಮಾನ ಮಾಡಿದ್ದಾರೆ ಎಲ್ಲ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ನೀವು 1 ಅವರ್ ಆದ್ಮೇಲೆ ಬಂದಿದ್ದೀರಿ ಎಷ್ಟು ಹೇಳಿದ್ರು ಅಲ್ಲೇ ಹಾಲಲ್ಲೇ ನಿಂತ್ಕೊಂಡಿದ್ವಿ ಹಂಗೆ ಬಂದಿದ್ವಿ. ಬ್ಲಾಕ್ ಆಗಿತ್ತು 2 ದಿನದಿಂದ ನಾವು ಸ್ವಚ್ಛತೆ ಮಾಡಿಸಿದ್ವಿ. ಬಟ್ ಆದರೆ ಏನಾಗ್ತದೆ ಅಂದರೆ ನೀರು ಹೋಗ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಹಾಗಾಗಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಈ ಥರ ತೊಂದರೆ ಆಗಿರೋ ಸಮಸ್ಯೆ ಸರ್ಗಮನಕ್ಕೆ ತಂದ್ವಿ. ಸರ್ವಿಗೆ ಬಂದು ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ ಸರಿ. ಅದ್ರ ಮೇಲೆ ಹಾಕೊಂಡಿರೋದು ಅದೇ ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಸರ್ಗಮನಕ್ಕೆ ತಂದಿದ್ದೀವಿ ಸರ್. ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಆ ಥರ ಇದು ಮಾಡ್ಕೊಂಡು ಹೋಗ್ತೀವಿ. ಈಗ ವಿದ್ಯುತ್ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ರೈತರು ಸಹ ಈ ಥರ ಮಾಡಬಾರ್ದು, ಯಾಕಂದರೆ ಈ ಹೊರಗಡೆ ಈ ಥರ ಹಾಕೋದ್ರಿಂದ ಜನಕ್ಕೂ ತೊಂದರೆ ಆಗ್ತದೆ. ಸರ್ ಹೇಳ್ದಂಗೆ ಪ್ರಾಣಿಗಳು ಪ್ರಕೃತಿಗೆಲ್ಲ ಸಮಸ್ಯೆ ಆಗ್ತದೆ. ಹಾಗಾಗಿ ನೋಡಿ ಅವ್ರ ನಿರ್ದೇಶನ ಏನು ಹೇಳ್ತಾರೆ ಆ ಪ್ರಕಾರ ನಡ್ಕೊಂಡು ಹೋಗ್ತೀವಿ. ಸಾರ್ವಜನಿಕರಿಗೂ ತಿಳುವಳಿಕೆ ಮೂಡಿಸ್ತೀವಿ, ಈ ಥರ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಅವ್ರಿಗೂ ತಿಳುವಳಿಕೆ. ಗೋಪಸಂದ್ರ ಕೆರೆ ಒಳಗಡೆ ನಮ್ಮದು ಏನು ನೀರನ್ನು ಕಲುಷಿತ ನೀರು ಹೋಗಬಾರ್ದು ಅಂತ ನಾವು ಕ್ಲೋಸ್ ಮಾಡಿಸಿ ಸುಮಾರು ಎಲ್ಲ ಹೊಸ ಮ್ಯಾನ್ಯುವಲ್ಗಳನ್ನು ಮಾನ್ಯ ಶಾಸಕರು ಅವರೇ ಖುದ್ದು ನಿಂತು ಅದನ್ನೆಲ್ಲ ಮಾಡಿಸಿದ್ದಾರೆ. ಉದ್ದೇಶ ಒಂದೇ, ಕಲುಷಿತ ನೀರು ಒಳಗಡೆ ಹೋಗ್ಬಾರ್ದು, ಅದನ್ನು ರಿನೋವೇಟ್ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತ. ಸೊ ಇಲ್ಲಿ ಕೆಲವರು ಯಾರೋ ಗೊತ್ತಿಲ್ಲದವರು ಇಲ್ಲ ಗೋಪಸಂದ್ರ ನಾಗರಿಕರು ಅಂತ ಹೇಳ್ತಾರೆ. ಇಲ್ಲಿ ಅವರ ರಸ್ತೆಗೆ ಅವರ ಒಂದು ತೋಟಕ್ಕೆ ಇಲ್ಲಿರುವಂಥ ಕಲುಷಿತ ನೀರು ಕೆರೆಗೆ ಬಿಟ್ಕೊಂಡು, ಇಲ್ಲ ಅಂತಂದರೆ ಇಲ್ಲಿ ಮ್ಯಾನ್ಯುವಲ್ ಹೋಗಿದೆ ನಮ್ಮದು, ಇಲ್ಲೇ ಪಾಸಾಗಿದೆ, ಅದನ್ನು ಒಡೆದು ಮೇಲ್ಗಡೆ ಮುಚ್ಚಳ ಎಲ್ಲ ತೆಗೆದು ಅದರಿಂದ ನೇರವಾಗಿ ಪಂಪ್ ಹಾಕ್ಕೊಂಡು ಅಕ್ರಮವಾಗಿ ವಿದ್ಯುತ್ ಸಹ ತಗೊಂಡು ನಮ್ಮ ಅನಧಿಕೃತವಾಗಿ ಈ ಥರ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇದು ಸಹ ಪ್ರಾಣಿಗಳ ಮೇಲೂ ಸಹ ಒಂದು ಪರಿಣಾಮ ಬೀಳ್ತದೆ. ಜೊತೆಗೆ ನಮಗೆ ಅಲ್ಲಿ UGD ಎಲ್ಲ ಕಡೆನೂ ಚೌಕ್ ಆಗ್ತದೆ ಸಿಟಿ ಒಳಗಡೆ. ಏನಂದರೆ ಒಳಗಡೆ ಕಲ್ಲು ಮತ್ತು ಮರಳು ಮೂಟೆಗಳು ಹಾಕ್ಬಿಟ್ಟು ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಕೂಡಲೇ ನನಗೆ ಈ ಪಂಚಾಯತಿ PDO ಅವರು ಬೆಳಗ್ಗೆ ನನಗೆ ಕಾಲ್ ಮಾಡಿ, ಸರ್ ಈ ಥರ ಆಗ್ತಾ ಇದೆ, ನಮ್ಮದು ಚೌಕ್ ಆಗ್ತದೆ, ಸಿಟಿ ಒಳಗಡೆ ಆಗ್ತಾಯಿದೆ ನೋಡಿ ಅಂದಾಗ ನಾನೇ ಖುದ್ದು ಪರಿಶೀಲನೆ ಮಾಡೋಣ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಹೋಗಿ ಚೆಕ್ ಮಾಡಿ ಅಂದಿದ್ದಾರೆ. ಸೊ ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಅವ್ರ ನಿರ್ದೇಶನದಂತೆ ಬಂದು ಚೆಕ್ ಮಾಡಿದಾಗ ಮರಳು ಮೂಟೆಗಳು ಮತ್ತು ಹಾಕೆಲ್ಲ ಡ್ಯಾಮೇಜ್ ಮಾಡ್ತಾ ಕಂಡು ಬಂದಿದೆ. ಸುಮಾರು ಪೈಪ್ಸು ಮತ್ತು ಮೋಟ್ರ್ ಎಲ್ಲ ಸೀಸ್ ಮಾಡಿದ್ದೀವಿ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೇನೆ. ಸೊ ನೋಡಬೇಕು, ಈಗ ಇದು ನನ್ನ ಲಿಮಿಟ್ಸ್ಗೆ ಬಂದರೆ ನಾನು FIR ಮಾಡ್ತೀನಿ, ಇಲ್ಲ ಅಂತಂದರೆ ಕನ್ಸರ್ನ್ PDO ಅವ್ರಿಗೆ ಹೇಳಿದ್ದೀನಿ, ಅವ್ರು ಇದನ್ನು FIR ಮಾಡ್ತಾರೆ. ಸುಮಾರು ಒಂದು 2 ಡ್ಯಾಮೇಜ್ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮರಳು ಮೂಟೆಗಳು ಮತ್ತು ಕಲ್ಲುಗಳು ಹಾಕಿರೋದ್ರಿಂದ ಹಿಂದೆ ರಿಟರ್ನ್ ಆಗ್ತದೆ ಸಿಟಿ ಒಳಗಡೆ ಎಲ್ಲ ಕಡೆನೂ. ನೀವೇ ನೋಡ್ಬೋದು, ಆಕ್ಟ್ರಾಯ್ ಆಫೀಸ್ ಮುಂದೆ ನೋಡ್ಬೋದು, ಮತ್ತು ಚೋಳು ಸರ್ಕಲ್ ಎಲ್ಲ ಕಡೆ ಆಚೆ ಹೋಗ್ತಾ ಇದೆ ನೀರು. ಕಾರಣ ಅಂದರೆ ಇಲ್ಲಿ ಮುಂದೆ ಪಾಸ್ ಆಗ್ತಾ ಇಲ್ಲ, ನಮ್ಮ STPಗೆ ಪಾಸ್ ಆಗ್ತಾ ಇಲ್ಲ. ಇವರು ಇಲ್ಲಿ ನೇರವಾಗಿ ಹಾಕಿ ಉಕ್ಕುವಂಥ ನೀರನ್ನ ಗ್ರಾವಿಟಿಯಲ್ಲಿ ತೊಗೊಂಡು ಇವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಸಿಸ್ಟಮ್ ಒಳಗಡೆ ಕೊಲಾಪ್ಸ್ ಆಗ್ತಾ ಇದೆ. ಆದ್ದರಿಂದ ನಾನು ಇವ್ರ ಮೇಲೆ FIR ದಾಖಲಿಸ್ತೀನಿ. ನಾನು ಕಾನೂನು ರೀತಿ ಏನಿದೆ ಅದು ಕ್ರಮ ಆಗಲಿ ದಾಖಲಿಸ್ತೀನಿ. ಜೊತೆಗೆ ಅವ್ರ ವ್ಯಾಪ್ತಿಯಲ್ಲಿ ಆಗ್ತದೆ ಅವರು ಸಹ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಬೆಸ್ಕಾಂ ಅಧಿಕಾರಿಗಳಿಗೂ ಸಹ ಇಂಟಿಮೇಟ್ ಮಾಡ್ತೀವಿ ಇದನ್ನು.